ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಯಂತ್ರ ಆರಾಧನೆಯ ಬಗ್ಗೆ ನಾವಿವತ್ತು ಮಾತನಾಡ್ತಾ ಹೋಗೋಣ. ಹಾಗಾಗಿ ಅಕ್ಷರಗಳಿಗೆ ಭೂತ ಲಿಪಿ ಅಂತ ಹೇಳಿ ಯಾಕೆ ಕರೆಯಲಾಗುತ್ತೆ, ಇದಕ್ಕೆ ಇರುವಂಥ ಕಾರಣ, ಜೊತೆಗೆ ನಿಮ್ಮ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳು ಯಾವ ರೀತಿಯಾಗಿ ಇದೆ ಅಂತ ಹೇಳಿ ತಿಳಿಸಿಕೊಡ್ತಾರೆ ಪ್ರಖ್ಯಾತ ಜ್ಯೋತಿಷ್ಯರು ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಓಂ ನಮೋ ಮಹದ್ಭ್ಯೋ ನಮೋ ಋಷಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸಲೆಂದು ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ನಮ್ಮ ಕ್ಯಾಲೆಂಡರ್ಗೆ ಸಂಬಂಧಪಟ್ಟ ಹಾಗೆ 7ನೇ ತಾರೀಕು 7ನೇ ತಿಂಗಳಿರ್ತಕ್ಕಂಥದ್ದು. ಇನ್ನು ಇವತ್ತಿನ ಪಂಚಾಂಗಾರಿತ್ಯದಲ್ಲೂ ಕೂಡ ಸಪ್ತಮಿ ತಿಥಿಯುಕ್ತವಾಗಿ ಬಂದಿರತಕ್ಕಂಥ ಉತ್ತರಾಭಾದ್ರ ನಕ್ಷತ್ರ ಮಂಗಳವಾರ. ದಿನದ ಅಧಿಕಾರಕನಾಗಿರ್ತಕ್ಕಂಥವನು ಕುಜನ ಆದರೆ ವಿಶೇಷವಾಗಿ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಇವತ್ತಿನ ದಿವಸ ಶನಿ ಆಗಿರ್ತಕ್ಕಂಥವನು ಆಗ್ತಾನೆ. ಹಾಗಿದ್ದಾಗ ಈ ಬದುಕಿನಲ್ಲಿ ಶನಿ ಮತ್ತು ಕುಜರ ಸಂಯೋಜನೆ ಬಂದಾಗ ಕುಜನ ಏನಾದರೂ ಆ ಒಂದು ಅಸ್ತತ್ವ ಅಥವಾ ಕುಜನ ನೀಚದಲ್ಲಿರ್ತಕ್ಕಂಥದ್ದು, ಕುಜನ ಅಸ್ತನ ಆಗಿರ್ತಕ್ಕಂಥದ್ದು, ಬಲಹಿತನ ಆಗಿರ್ತಕ್ಕಂಥವನು, ಹೀಗೆ ಕುಜನ ಸಮೀಪಕ್ಕೆ ನಾವು ವಿಶೇಷವಾಗಿ ಜಾತಕದಲ್ಲಿ ಋಣ ರೋಗ ದಾರಿದ್ರ್ಯಾದಿಗಳನ್ನು ಶನಿ ಕೊಟ್ಟರೆ ಋಣ ರೋಗಾದಿಗಳನ್ನು ಕುಜನ ಕೊಡ್ತಕ್ಕಂಥವನು ಆಗ್ತಾನೆ. ಹಾಗಾಗಿ ಇವತ್ತಿನ ಈ ಮಂಗಳವಾರದ ದಿವಸ ನಿಮ್ಮ ಎಲ್ಲ ಮನಸ್ಸಿನ ಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಏನಪ್ಪ ತಂತ್ರ ಅಂದರೆ, ಏನೂ ಮಾಡಬೇಡಿ, ನೀವೊಂದು ಸ್ಟೀಲ್ ಚೆಂಬು ತಗೊಳ್ಳಿ. ಸ್ಟೀಲ್ ಚೆಂಬಲ್ಲಿ ಅರಿಶಿನ ಕುಂಕುಮ, ಒಂದು ಸ್ವಲ್ಪ ಎಳ್ಳು ಮತ್ತು ಅಕ್ಷತೆ, ಯಾಕೆಂದರೆ ಮನೋಕಾರಕನಾಗಿರ್ತಕ್ಕಂಥ ಚಂದ್ರನನ್ನು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಸ್ವಲ್ಪ ಗಂಧ, ಈ 3 ಹೂವು ಯಾವ ಹೂವು ಆದರೂ ಪರವಾಗಿಲ್ಲ ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಋಣರೋಗಾದಿ ದಾರಿದ್ರ್ಯ ಅಪಮೃತ್ಯವಃ ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ. ಇನ್ನೊಮ್ಮೆ ಹೇಳ್ತೀನಿ, ಋಣ ರೋಗ ದಾರಿದ್ರ್ಯ ಅಪಮೃತ್ಯವಃ ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ ಅಂತೇಳಿ ಈ ಮಂತ್ರನ 21 ಬಾರಿ ಹೇಳಿ ಎಲ್ಲಾದರೂ ಒಂದು ಜಾಗದಲ್ಲಿ ಈಶಾನ್ಯ ಮೂಲೆ ಅಥವಾ ಬ್ರಹ್ಮಸ್ಥಾನ ಮಧ್ಯದಲ್ಲಿ ಮನೆಯ ಮಧ್ಯಭಾಗದಲ್ಲಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಅಂದರೆ ಸಾಲದ ಬಾಧೆ ನಿವೃತ್ತಿ ಆಗಬೇಕು, ರೋಗಗಳ ಬಾಧೆ ನಿವೃತ್ತಿ ಆಗಬೇಕು, ಮನಸ್ತಾಪಗಳು ಮನೆಯಲ್ಲಿರ್ತಕ್ಕಂಥ ಕುಟುಂಬದವರ ಮನಸ್ತಾಪಗಳು ದೂರ ಆಗಬೇಕು. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಮಾನಸಿಕ ಒತ್ತಡಗಳು, ದೇಹಕ್ಕೆ ಸಂಬಂಧಪಟ್ಟಂಥ ಕಾಯಿಲಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥ ಒಂದು ತಂತ್ರ. ಇದನ್ನು ನೀವು 29 ಮಂಗಳವಾರಗಳ ಕಾಲ ಪ್ರತಿ ಮಂಗಳವಾರ ಮಾಡಿ ನೋಡಿ. ನಿಮಗೊಂದು 2-3 ಮಂಗಳವಾರ ಮಾಡೋದ್ರೊಳಗಡೆ ಖಂಡಿತ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಸಾಲಬಾಧೆ ಇರ್ಬೋದು ಅಥವಾ ಮಾನಸಿಕ ಒತ್ತಡ ಇರ್ಬೋದು. ಇದನ್ನೇನು ಮಾಡಬೇಕಪ್ಪ ಅಂದರೆ, ಇವತ್ತಿನಿಂದ ನಾಳೆ ಬೆಳಗ್ಗೆ ತನಕ ಇದನ್ನು ಸೂರ್ಯೋದಯದ ತನಕ, ನಾಳೆ ಬುಧವಾರದ ಬೆಳಗ್ಗೆ ಸೂರ್ಯೋದಯದ ತನಕ ಇದನ್ನು ಮನೆಯಲ್ಲಿಟ್ಟು ನಾಳೆ ಬೆಳಗ್ಗೆ ಇದನ್ನು ತೊಗೊಂಡು ಹೋಗಿ ಹರಳಿ ಮರಕ್ಕೆ ಹಾಕಿ ಒಂದು ಇಡೀ ಸಕ್ಕರೆ ಅಂದರೆ ಎಷ್ಟಾದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಇಡೀ ಆದರೂ ತೊಗೊಂಡು, ಒಂದು ಮುಷ್ಟಿ ಪ್ರಮಾಣ ಅಂತ ಕರಿತೀವಿ, ತೊಗೊಂಡೋಗಿ ಆ ಒಂದು ಹರಳಿ ಮರದ ಬುಡದಕ್ಕೆ, ಅಂದರೆ ಮರದ ಮೇಲೆ ಹಾಕ್ಬೇಕು, ನೆಲದ ಮೇಲೆ ಹಾಕ್ಬಾರ್ದು, ಮರದ ಮೇಲೆ ಹಾಕ್ಬಿಟ್ಟು 12 ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ನೋಡಿ. ಖಂಡಿತ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಏನೇ ಗ್ರಹಸ್ಥಿತಿಗಳ ತೊಂದರೆಗಳಿದ್ದರೂ, ಗ್ರಹ ಬಾಧೆಗಳಿದ್ದರೂ, ವಾಸ್ತು ದೋಷ ಇದ್ದರೂ, ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಮನಸ್ಸಿನ ಮೇಲೆ ಮನೋಬಲವನ್ನು ಹೆಚ್ಚಿಸಿಕೊಂಡಾಗ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಇವತ್ತಿನ ದಿವಸ
7 ಅಂತಕ್ಕಂಥದ್ದು ನಮ್ಮ ಯೂನಿವರ್ಸಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಂಖ್ಯೆ. ಹಾಗಾಗಿ ಆ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಮನಸ್ಸಿನ ಕಾಮನೆಗಳೆಲ್ಲವೂ ಕೂಡ ಸಿದ್ಧಿ ಆಗಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನಿಂದ ಈ ಒಂದು ಕಾರ್ಯವನ್ನು ಮಾಡಿ ಸಂಕ್ಷಿಪ್ತವಾಗಿ ಸರಳವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಒಳ್ಳೆಯದಾಗಲಿ. ಸರಿ ಗುರೂಜಿ, ಇವತ್ತಿನ ದಿನದ ವಿಶೇಷತೆ ಜೊತೆಗೆ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋದಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಭಗವಂತನ ಆರಾಧನೆ ಅಂತ ಹೇಳಿ ಬಂದಾಗ 3 ಒಂದು ತತ್ಪರಿಗಳನ್ನು ಬಳಕೆ ಮಾಡಲಾಗತ್ತೆ. ತಂತ್ರ, ಮಂತ್ರ ಅನ್ನೋದಾಗಿ ಯಂತ್ರ ಅನ್ನುವಂಥ ವಿಚಾರ. ಹಾಗಾಗಿ ಬಹಳ ಪ್ರಮುಖವಾಗಿ ಯಂತ್ರದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಹೋಗೋದಾದ್ರೆ ಯಂತ್ರದ ಆರಾಧನೆ ಅಂತ ಅಂದರೆ ಏನು, ಯಂತ್ರಗಳಲ್ಲಿ ಸಂಸ್ಕೃತ ಅಂಕಿಗಳನ್ನು ಬಳಕೆ ಮಾಡೋದು ಯಾವ ಕಾರಣದಿಂದ ಗುರುಗಳೇ? ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಖ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ವಿಶೇಷವಾಗಿ ಈ ಒಂದು ರುದ್ರಯಾಮಾಲ ತಂತ್ರ ಅಂತಕ್ಕಂಥದ್ದು ತಂತ್ರದಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಈ ಯಂತ್ರ ಸ್ವರೂಪವನ್ನು, ಯಂತ್ರದ ಒಂದು ಬರವಣಿಗೆಯನ್ನು ನಿರೂಪಣೆ ಮಾಡಿರತಕ್ಕಂಥದ್ದು ಮೇಧಾ ದಕ್ಷಿಣಾಮೂರ್ತಿ. ಹಾಗಾಗಿ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು ಯಂತ್ರಗಳು ಅಂದರೆ ಯಂತ್ರ, ಮಂತ್ರ, ತಂತ್ರ ಅಂತಕ್ಕಂಥದ್ದು. ಈ 3ರ ಸಂಯೋಜನೆ ನಮ್ಮ, ಏಕೆಂದರೆ ಪೂಜಾ ವಿಧಾನಗಳಲ್ಲಿ ಹಲವಾರು ರೀತಿಯ ಪೂಜಾ ವಿಧಾನಗಳಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ತಂತ್ರಸಾರದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಪೂಜೆಯೂ ಕೂಡ ನಾವು ಮುಖ್ಯವಾಗಿ ಮುದ್ರೆಗಳ ಮುಖಾಂತರವಾಗಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಇರತಕ್ಕಂಥದ್ದು. ಅಂದರೆ ಯಂತ್ರ ಅಂದರೆ ದೇವತೆಗಳು, ಸಾಕ್ಷಾತ್ ದೇವತೆಗಳ ಸ್ವರೂಪ. ಅದರಲ್ಲಿ ಬರೆಯತಕ್ಕಂಥ ಒಂದು ಮಂತ್ರ ಏನಿದೆಯೋ ಅಥವಾ ಬೀಜಾಕ್ಷರಗಳೇನಿದ್ದಾವೆ ಅದು ದೇವರ ಪ್ರಾಣ. ಹಾಗೆ ಯಂತ್ರ ಅಂತಕ್ಕಂಥದ್ದು ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ಅಂತೇಳಿ ಯಂತ್ರವನ್ನು ನಾವು ದೇವರ ಆರಾಧನೆಯನ್ನು ವಿಶೇಷವಾಗಿ ಒಂದು 4 ವಿಧವಾಗಿ ನಾವು ಆರಾಧನೆಯನ್ನು ಮಾಡ್ತೀವಿ. ಅಂದರೆ ಮೂರ್ತಿ ಆರಾಧನೆ, ಮಂಡಲಾರಾಧನೆ, ಅಗ್ನಿ ಆರಾಧನೆ, ವಿಶೇಷವಾಗಿ ಅಂದರೆ ಅವನ ಹೋಮಾದಿಗಳನ್ನು ಮಾಡ್ತಕ್ಕಂಥದ್ದು. ಇನ್ನು ತಂತ್ರಾರಾಧನೆಯಲ್ಲಿ ಮುಖ್ಯವಾಗಿ ಈ ಒಂದು ಮಂಡಲಾರಾಧನೆ ಮಾಡ್ತಕ್ಕಂಥದ್ದು, ಯಂತ್ರಾರಾಧನೆ ಮಾಡ್ತಕ್ಕಂಥ ಪದ್ಧತಿ ಇದೆ. ಇದರಲ್ಲಿ ಏನಪ್ಪ ಅಂದರೆ ಈ ಒಂದು ಕಟಪ ಪದ್ಧತಿ ಸ್ತೋತ್ರ, ಈಗ ಕೆಲವು ಸೂತ್ರಗಳಿರುತ್ತೆ. ಏನೇ ಮಾಡಬೇಕಾದ್ರೂ ಕೂಡ, ಈಗ ನಾವು ಭಾಷ್ಯವನ್ನು ಬರೀಬೇಕಾದ್ರೂ ಕೂಡ ಒಂದು ಸೂತ್ರ ಇಟ್ಕೊಂಡು ಬರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಅಗ್ನಿತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ವಾಯುತತ್ವ ಅಂತೇಳಿ ಏನು ಪಂಚಭೂತಗಳ ತತ್ವಗಳನ್ನು ನಾವು ಅವಲಂಬನೆ ಮಾಡಿ ಒಂದು ಯಂತ್ರಗಳನ್ನು ಬರೀಬೇಕಾದ್ರೆ ಇಲ್ಲಿ ಈ ಕಟಪ ಸೂತ್ರದಲ್ಲಿ ಯಂತ್ರಗಳನ್ನು ಬರೆಯತಕ್ಕಂಥ ಒಂದು ಪದ್ಧತಿ ಇರತಕ್ಕಂಥದ್ದಿದೆ. ಇದು ನಾವು ಅಂಕಿ ಅಂದರೆ ನಾವು 1, 2, 3, 4 ಅಂತ ಕರಿತೀವಿ. ಅಲ್ಲ. ಸಂಸ್ಕೃತದಲ್ಲಿ ಅಂಕಿ ಅಂದರೆ ಬೀಜಾಕ್ಷರಗಳಿಗೆ ನಾವು ಅಂಕಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಹೈಂ ರೀಂ ಕ್ಲೀಂ ಅಂತೇಳಿ ಒಂದು ಬೀಜಾಕ್ಷರ ಬಂತು ಅಂತ ಇಟ್ಕೊಳ್ಳಿ. ತ್ರಿಪುರ ಸುಂದರಿಯ ಬೀಜಾಕ್ಷರ ಇದು, ನವಾಕ್ಷರ ಮಂತ್ರ. ಹೀಗೆ ಆ ಒಂದು ಯಂತ್ರಗಳ ಮಧ್ಯದಲ್ಲಿ ಇರತಕ್ಕಂಥ ಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ಪೂರ್ವ, ಉತ್ತರ, ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕಿಗೆ ಸಂಬಂಧಪಟ್ಟ ಹಾಗೆ 8 ದಿಕ್ಕುಗಳನ್ನು, ಉಪರಿ ದಿಕ್ಕುಗಳನ್ನು, ನಾವು 16 ದಿಕ್ಕುಗಳನ್ನು ಅವಲೋಚನೆ ಮಾಡಿ ಮುಖ್ಯವಾಗಿ ಯಂತ್ರಗಳಲ್ಲಿ 360 ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಆ ಯಂತ್ರಗಳು ಅತ್ಯಂತ ಸೂಕ್ಷ್ಮ ಸ್ವರೂಪವಾಗಿರ್ತಕ್ಕಂಥದ್ದು. ಯಾಕಂದರೆ ಆ ಎಲ್ಲ ಚೇತನಾಶಕ್ತಿ ಎಲ್ಲವೂ ಕೂಡ ದೇವತೆಗಳ ಲಲಿತಾ ಸಹಸ್ರನಾಮದ ಸಂಪೂರ್ಣವಾಗಿರ್ತಕ್ಕಂಥ ಆ ಒಂದು ಕೀಲಿಕಾರೋಹಣದಿಂದ ಪ್ರಾರಂಭವಾಗಿ ಫಲಶ್ರುತಿ ತನಕ ಇರತಕ್ಕಂಥ ಮಂತ್ರ ಐಂ ಕ್ಲೀಂ ಸೌಹ್ ಅಂತಕ್ಕಂಥ 3 ಬೀಜಾಕ್ಷರಗಳು ಯುಕ್ತವಾಗಿ ಬಂದಿರತಕ್ಕಂಥದ್ದಿದೆ. ಹಾಗಾಗಿ ಈ ಯಂತ್ರಗಳು ಅಂತಕ್ಕಂಥದ್ದು ದೇವತೆಗಳ ಸ್ವರೂಪವಾದರೆ ಅದಕ್ಕೆ ನಾವು ಮಾಡ್ತಕ್ಕಂಥ ಪೂಜಾ ಅಥವಾ ಪ್ರಾಣ ಪ್ರತಿಷ್ಠೆ ಅಂತಕ್ಕಂಥದ್ದು ಏನಿದೆ ದೇವತೆಗಳ ಪ್ರಾಣ. ಹಾಗಾಗಿ ಈ ಯಂತ್ರಗಳ ಆರಾಧನೆಯಲ್ಲಿ ಬಹಳ ಮುಖ್ಯವಾಗಿ ನಾವು ನಾನು ಹೇಳಿದ್ನಲ್ವ ಕಟಪ ಸೂತ್ರ ಅಂತಕ್ಕಂಥ ಸೂತ್ರದ ಮೇಲೆ ಈ ಯಂತ್ರಗಳನ್ನು ನಾವು ಬರೀತಕ್ಕಂಥ ಒಂದು ಪದ್ಧತಿ ಇರತಕ್ಕಂಥದ್ದು ಇರುತ್ತೆ. ಸರಿ ಗುರೂಜಿ, ಇನ್ನು ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದರೆ? ಗ್ರಹಗಳ ಪ್ರಾರ್ಥನೆ ವಿಶೇಷವಾಗಿ ಇವತ್ತಿನ ದಿವಸ ಶನಿಯ ನಕ್ಷತ್ರದಲ್ಲಿ ಚಂದ್ರನಿರ್ತಕ್ಕಂಥದ್ದು, ಉತ್ತರಾಭಾದ ನಕ್ಷತ್ರದಲ್ಲಿ ಗ್ರಹಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಕೂಡ ವ್ಯಯವಾಗ್ತಕ್ಕಂಥದ್ದು, ಅಧಿಕವಾಗಿ ಖರ್ಚಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ. ಮಾನಸಿಕ ಒತ್ತಡ ಬರಬಹುದಾಗಿರ್ತಕ್ಕಂಥದ್ದು, ಹೊಸಬರ ಪರಿಚಯ ಆಗ್ತಕ್ಕಂಥದ್ದಾಗಿರುತ್ತೆ. ಯಂತ್ರಗಳ ಖರೀದಿ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮೇಷರಾಶಿಯವರು ಇನ್ನಷ್ಟು ಸಮೃದ್ಧಿಯನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಗಣಪತಿಯ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ತೀರ್ಥಸ್ಥಳಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು,
ಕಬ್ಬು ಬೆಳೆಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಬಂಧುಗಳ ಆಗಮನದಿಂದ ಮನೆಗೆ ಏನಾದರೂ ಪುಣ್ಯತಮವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು, ಶುಭ ಕಾರ್ಯಾದಿಗಳನ್ನು ಪ್ರಾರಂಭಿಸುವಂಥದ್ದು ಅಥವಾ ಅದರ ಒಂದು ಚರ್ಚೆಯನ್ನು ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು ವೃಷಭ ರಾಶಿಯವರು ಇವತ್ತಿನ ದಿವಸ ಹಿಡಿದ ಕೈಗೊಂಡ ಕೆಲಸ ಕಾರ್ಯಾದಿಗಳು ಕೂಡ ಸನ್ಮಂಗಳ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ವೃಷಭ ರಾಶಿಯವರು ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ವಿನಾಕಾರಣ ಏನಾದರೂ ಅಪವಾದಗಳು ನಿಮ್ಮೊಟ್ಟಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಸ್ತ್ರ ವಿನ್ಯಾಸಗಾರರಿಗೆ ಅಥವಾ ಬಟ್ಟೆ ವ್ಯಾಪಾರದಲ್ಲಿ ಏನಾದರೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಮೇಲಧಿಕಾರಿಗಳ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಮಾನಸಿಕ ಸ್ಥಿರತೆಯನ್ನು ಕಂಡುಕೊಳ್ಳಿ. ಸರ್ಕಾರದಿಂದ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಸುಬ್ರಹ್ಮಣ್ಯನ ಒಂದು ಮಂಗಳಕರವಾಗಿರ್ತಕ್ಕಂಥ ಸಂಕಲ್ಪ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಅನಿಶ್ಚಿತವಾಗಿರ್ತಕ್ಕಂಥ ಚಿಂತೆ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣ ನಿಮ್ಮನ್ನು ಇವತ್ತಿನ ದಿವಸ ಏನಾದರೂ ಆಯಾಸಭರಿತವಾಗಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಕೈಗೊಂಡ ಕೆಲಸಗಳಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥ ಫಲ ಇದ್ದಾದಿಯಾಗಿಯೂ ಕೂಡ ಏನಾದರೂ ಸಣ್ಣದಾಗಿರ್ತಕ್ಕಂಥ ರಸ್ತೆ ಮಾರ್ಗ ಮಧ್ಯದಲ್ಲಿ ಏನಾದರೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ ಪ್ರಯಾಣದಲ್ಲಿ. ಉಳಿದಾಗೆ ಗುರುಗಳ ದರ್ಶನ, ಗುರುವಿನ ಪ್ರಾರ್ಥನೆ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಅಥವಾ ಸುಬ್ರಹ್ಮಣ್ಯನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ಮತ್ತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಯಂತ್ರ ಅಂತ ಹೇಳಿ ವಿಚಾರಕ್ಕೆ ಬಂದರೆ, ಯಂತ್ರ ಆರಾಧನೆಯ ಬಗ್ಗೆಯೂ ಕೂಡ ನೀವು ತಿಳಿಸ್ಕೊಡ್ತಾ ಇದ್ರಿ. ಅದೇ ರೀತಿ ಮನೆಯಲ್ಲಿ ಯಂತ್ರಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ ರೀತಿಯಾಗಿ ಇರಬೇಕು, ಆ ಒಂದು ಪ್ರಕ್ರಿಯೆ ಹೇಗೆ, ಜೊತೆಗೆ ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ದಿಕ್ಕು ಅನ್ನೋದಿರುತ್ತಾ, ಹೇಗೆ ಗುರುಗಳೇ? ಈಗ ನಾವು ಅಲ್ಪಪ್ರಾಣ ಮಹಾಪ್ರಾಣ ಅಂತಕ್ಕಂಥದ್ದು ಪದಗಳಿದೆ, ಗೊತ್ತಲ್ವಾ? ಈಗ ಅಗ್ನಿತತ್ವ, ಆಕಾಶ ತತ್ವ, ವಾಯುತತ್ವ, ಭೂತತ್ವ, ಅಗ್ನಿತತ್ವ, ಜಲತತ್ವ ಅಂತಕ್ಕಂಥದ್ದು ಪಂಚಭೂತಗಳು ಅಂತಕ್ಕಂಥ ನಮ್ಮ ನಿತ್ಯ ನಿರಂತರ ನಮ್ಮ ಬದುಕಿನಲ್ಲಿ ಅದರೊಟ್ಟಿಗೆ ನಮ್ಮ ಒಡನಾಟವನ್ನು ಇಟ್ಕೊಂಡು ನಾವು ಬದುಕ್ತಾ ಇರ್ತಕ್ಕಂಥದ್ದಾಗಿರ್ತೀವಿ. ಮನೆ ಅಂತಕ್ಕಂಥದ್ದು ಏನು? ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ದೇವಾಲಯ. ಏನು? ಮನೆ. ದೇವತಾ ಸಾನ್ನಿಧ್ಯಕ್ಕೆ ಹೋದಾಗ ಭಾವನೆಗಳ ಯುಕ್ತವಾಗಿ ಭಕ್ತಿ ಮತ್ತು ಮನಸ್ಸಿನ ಸಂಕಲ್ಪಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸ್ಥಳ ದೇವಾಲಯ ಅಲ್ವಾ? ದೇವಾಲಯಕ್ಕೆ ಮನೆಗೆ ಏನು ವ್ಯತ್ಯಾಸಪ್ಪ ಅಂದರೆ, ಮನೆಯಲ್ಲಿ ಮನಗಳು ಮಾತನಾಡುತ್ತೆ, ದೇವಾಲಯದಲ್ಲಿ ಮನಸ್ಸು ಮಾತನಾಡುತ್ತೆ. ಇಂಪಾರ್ಟೆಂಟಾಗಿ ನಾವು ನೋಡಿದಾಗ ಈಗೇನಪ್ಪ ಅಂದರೆ ಆಕಾಶ ತತ್ವ ಬೀಜಗಳು ಅಂತ ನಾವು ಕರಿತೀವಿ. ಇದಕ್ಕೆ ಈ ಬೀಜಾಕ್ಷರಗಳನ್ನು ಆ ಯಂತ್ರದಲ್ಲಿ ಹಾಕೋದ್ರಿಂದ ರಕ್ಷಣೆ ಸಿಗ್ತಕ್ಕಂಥದ್ದಾಗುತ್ತೆ. ಈಗ ಆಕಾಶ ನಮ್ಮನ್ನು ಏನು ಮಾಡ್ಕೊಂಡಿದೆ? ಎಲ್ಲ ನಮ್ಮ ರಕ್ಷಣೆ ಮಾಡ್ತಾ ಇದೆ. ಯಾವುದೇ ವಿಧದಲ್ಲೂ ಕೂಡ ತೊಂದರೆಗಳಾಗದ ಹಾಗೆ ನಾವು ಇವಾಗ ಮೇಲಕ್ಕೆ ಹಾಕಿದ ವಸ್ತು ಇದು ಗುರುತ್ವಾಕರ್ಷಣೆಯಿಂದ ಕೆಳಗಡೆ ಬರ್ತಕ್ಕಂಥದ್ದಾಗುತ್ತೆ. ಅದೇ ಒಂದು ಹಂತವನ್ನು ಕ್ರಾಸ್ ಮಾಡಿದಾಗ ಅದು ಮೇಲಕ್ಕೆ ಹಂಗೆ ಎದ್ದು ಹೋಗ್ತಕ್ಕಂಥದ್ದು. ಈಗ ನಾವು ಸ್ಯಾಟಲೈಟಲ್ಲೇ ಬಿಟ್ಟಾಗ ಗುರುತ್ವಾಕರ್ಷಣೆಯನ್ನು ಅದು ತಪ್ಪಿಸ್ಕೊಂಡಾದ ನಂತರದಲ್ಲಿ ಅದು ಅಲ್ಲೇ ಇರತಕ್ಕಂಥದ್ದಾಗುತ್ತೆ. ಹಾಗೆ ನಮ್ಮ ಬದುಕಿನಲ್ಲಿ ಜಟಿಲವಾಗಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ನಾವು ಪರಿಹಾರನೇ ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿ ಬಂದಾಗ ಯಂತ್ರಗಳ ಮುಖಾಂತರವಾಗಿ ನಾವು ಹೇಗೆ ಗುರುತ್ವಾಕರ್ಷಣೆಯಿಂದ ಅಂದರೆ ಕರ್ಮವನ್ನು ತಪ್ಪಿಸ್ಕೊಂಡ ನಂತರದಲ್ಲಿ ಖಂಡಿತ ನಮಗೆ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಯಂತ್ರ ಸಾಧನೆ ಅಂತ ಕರಿತೀವಿ. ಅಲ್ಲಿ ಏನಪ್ಪ ಅಂದರೆ ಕಾಕ ಘಾಗ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಾಕ ಘಾಗ ಇದೆಲ್ಲಿಂದ ಬರುತ್ತೆ? ಕಂಠದಿಂದ ಬರ್ತಕ್ಕಂಥದ್ದಾಗುತ್ತೆ. ಹಾಗೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ನಾವು ಇಷ್ಟೆಲ್ಲ ಸಂವಹನವನ್ನು ಮಾಡ್ತಾ ಇರತಕ್ಕಂಥದ್ದು, ನಮ್ಮ ಒಟ್ಟಿಗೆ ಒಡನಾಟದಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮೊಟ್ಟಿಗೆ ಸಂವಹನ ಕ್ರಿಯೆಯನ್ನು ಮಾಡ್ತಾ ಇರತಕ್ಕಂಥದ್ದು ಇಲ್ಲಿಂದ ಮಾತು ಅಂತಕ್ಕಂಥ ಒಂದು. ಯಾಕೆಂದರೆ ಮಾತು ಬಂಗಾರ, ಮೌನ ಬೆಳ್ಳಿ ಅಂತಕ್ಕಂಥದ್ದು ಏನೋ ಹೇಳ್ತಾರೆ ವಾಕ್ಯ. ಇರಲಿ, ಅದನ್ನು ನಾವು ಆಲೋಚನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಕಂಠ ಅಂತಕ್ಕಂಥದ್ದು ರಕ್ಷಣಾಕಾರಕ. ನಮ್ಮ ಇಲ್ಲಿ ವಿಶುದ್ಧ ಚಕ್ರ ಇರ್ತಕ್ಕಂಥದ್ದು, ಮನುಷ್ಯನಿಗೆ ವಿಶುದ್ಧ ಚಕ್ರದಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದಾಗಿದೆ. ಇದು ಮುಖ್ಯವಾಗಿ ಯಂತ್ರಗಳ ಆರಾಧನೆಯಲ್ಲಿ ಮನೆಯಲ್ಲಿ ಸ್ಥಾಪನೆ ಮಾಡೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಭೂಮಿ ಸಂಬಂಧಿತವಾದ ದೋಷ ಇದು ಅಂತ ಇಟ್ಕೊಳ್ಳೋಣ. ನಾವು ಅವಾಗ ಏನು ಮಾಡ್ತೀವಿ? ಮತ್ಸ್ಯ ಯಂತ್ರವನ್ನು ಅಥವಾ ಕೂರ್ಮ ಯಂತ್ರವನ್ನು ಸ್ಥಾಪನೆ ಮಾಡ್ತೀವಿ. ಅದಕ್ಕಾಗಿರ್ತಕ್ಕಂಥ ಪಂಚಭೂತಗಳಿಗೆ ಸಂಬಂಧಪಟ್ಟ ಹಾಗೆ ಬೀಜಾಕ್ಷರಗಳನ್ನು ಅದರಲ್ಲಿ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮತ್ತು ಯಂತ್ರಕ್ಕೆ ಸಂಸ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಕನಿಷ್ಠ ಒಂದು ಯಂತ್ರವನ್ನು 6 ದಿನಗಳ ಕಾಲ ಸಂಸ್ಕಾರವನ್ನು ಮಾಡಬೇಕು. ಅದೆಲ್ಲ ದೊಡ್ಡ ಸಬ್ಜೆಕ್ಟ್ ಇದೆ. ಹಾಗಾಗಿ ಏನಪ್ಪ ಅಂದರೆ ಒಂದು ಯಂತ್ರ ಅಂತಕ್ಕಂಥದ್ದು ನಮಗೆ ಸರ್ವ ನಿರಂತರವಾಗಿ ರಕ್ಷಾ ಕವಚವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಯಂತ್ರ ಮಾಡ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಶಶಿಕಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬರಮಸಾಗರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ ಕೇಳಬೇಕು. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 13. ಗುರುಗಳಿದ್ದಾರೆ, ಈಗ ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಗಳೇ. ಅಮ್ಮ ಹೇಳಿ, ಏನು ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ ತಾಯಿ?
ಚೆನ್ನಾಗಿದ್ದೀವಿ ಸ್ವಾಮಿ. ಅಮ್ಮ ಹೇಳಿ, ಏನು ನಿಮ್ಮ ಪ್ರಶ್ನೆ? ಪ್ರಶ್ನೆ ನಮಗೆ ಆರಾಮಿಲ್ಲ ಸ್ವಾಮಿ. ಅದೇ ಸ್ವಲ್ಪ ಅದಕ್ಕೆ ಕೇಳಿದ್ದು, ಏನು ಸಮಸ್ಯೆ ಅಂತಕ್ಕಂಥದ್ದು ಏನಂದರೆ ನಿಮಗೆ ಸ್ವಲ್ಪ ಮಾತೃಶಾಪ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ಶರೀರದಲ್ಲೇ ಸ್ವಲ್ಪ ಸಮಸ್ಯೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ನಿಮ್ಮ ತಾಯಿಯಿಂದನೇ ಅದು ಬಳುವಳಿಯಾಗಿ ಬಂದಿದೆ ಅಂತಕ್ಕಂಥದ್ದು. ನಿಮ್ಮ ತಾಯಿಯವರು ಇದ್ದಾರಾ? ಇದ್ದಾರೆ ಸ್ವಾಮಿ, ಅವ್ರು ಬೇರೆ ಊರಲ್ಲಿ ಇದ್ದಾರೆ. ಏನಮ್ಮ? ಬೇರೆ ಊರಲ್ಲಿ ಇದ್ದಾರೆ ಸ್ವಾಮಿ. ಅಂದರೆ ಈಗ ಏನಾಗುತ್ತೆ, ತಾಯಿ ಕಡೆಯಿಂದ ಬಂದಿರತಕ್ಕಂಥದ್ದು ಅಂತ, ತಂದೆಯಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿದ್ದರೆ ತಾಯಿಯಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿದೆ. ತಾಯಿ ನಿಮ್ಮ ಒಡನಾಟ ಚೆನ್ನಾಗಿದೆಯಾ? ಇದೆ ಸ್ವಾಮಿ, ಚೆನ್ನಾಗಿದೆ. ಹೋಗಿ ಬರ್ತಿರ್ತೀರಾ? ಹೋಗಿ ಬರ್ತಾ ಇರ್ತೀವಿ. ಅಂದರೆ ಸ್ವಲ್ಪ ಅಂದರೆ ಅಮ್ಮನವರಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಏನಂದರೆ ನಾವು ಮಾತೃಶಾಪ ಅಂತ ಕರಿತೀವಿ ತಾಯಿ. ಈ ಮಾತೃಶಾಪಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಇದೆ. ಎಲ್ಲಾದರೂ ಶಕ್ತಿ ದೇವತೆಗಳ ಸನ್ನಿಧಾನಗಳಿಗೆ ಅಥವಾ ಶಕ್ತಿಪೀಠಕ್ಕೆ ಒಮ್ಮೆ ಹೋಗಿ ಅನನ್ಯವಾಗಿ ಸಂಕಲ್ಪ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಿಮ್ಗೆ ಇನ್ನೂ ಅನುಕೂಲ ಇದ್ದರೆ, ನಿಮಗೆ ಏನಾದರೂ ಸಮೀಪ ಇದ್ದು ಅಥವಾ ಹೋಗ್ಲಿಕ್ಕೆ ಅನುಕೂಲ ಇದ್ದರೆ ಖಂಡಿತ ಶ್ರೀಶೈಲಂ ಭ್ರಮರಾಂಬಾ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು ಆಗುತ್ತೆ ತಾಯಿ. ಒಳ್ಳೆಯದಾಗಲಿಮ್ಮ. ಓಕೆ, ಧನ್ಯವಾದಗಳು ಶಶಿಕಲಾ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಪಲ್ಲವಿ ಅಂತ ಹೇಳಿ ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಪಲ್ಲವಿ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 5. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ನಾವು ಚೆನ್ನಾಗಿದ್ದೀವಿ. ಅಮ್ಮ ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಏನು ಮಾಡ್ಕೊಂಡಿದ್ದಾರೆ? ಅವ್ರು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾರೆ. ಅವರು ಸ್ವಲ್ಪ ಆರ್ಥಿಕವಾಗಿ ಪ್ರಾಬ್ಲಮ್ ಅಲ್ಲಿ ಕಳ್ಕೊಂಡಿದ್ದಾರಲ್ಲ ದುಡ್ಡನ್ನ ಸಾಕಷ್ಟು? ಇಲ್ಲ ಸರ್. ದುಡ್ಡು ಕಳ್ಕೊಂಡಿಲ್ವಾ? ಸರ್ ಕಳ್ಕೊಂಡಿದ್ದಾರೆ, ತುಂಬಾ ಕಳ್ಕೊಂಡಿದ್ದಾರೆ. ಹಿತಶತ್ರುಗಳು ಅಂತಾರೆ, ಜೊತೆಲಿದ್ದವರೇ ಮೋಸ ಮಾಡಿದ್ದಾರೆ. ಅಮ್ಮ ಕೇಳಿಸ್ತಿದ್ಯಾ ನನ್ನ ವಾಕ್ಯ? ಹೌದು ಹೌದು ಸರ್, ಹೌದು ಗುರುಜಿ, ಜೊತೆಲಿದ್ದರೆ ಮೋಸ ಮಾಡಿದ್ದಾರೆ. ಅಂದರೆ ಇವ್ರು ಯಾರನ್ನ ಬಲವಾಗಿ ನಂಬಿದ್ರೋ ಅವರೇ ಇವ್ರಿಗೆ ಮೋಸ ಮಾಡಿದ್ದಾರೆ. ಮುಖ್ಯವಾಗಿ ಏನಪ್ಪ ಅಂದರೆ ಇವರನ್ನ ಮೇಲ್ ಬರಲಿಕ್ಕೆ ಸಾಧ್ಯ ಆಗಬಾರ್ದು ಅಂತಕ್ಕಂಥದ್ದು. ಮುಖ್ಯವಾಗಿ ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಸರ್. ಏನು ಮಾಡ್ಕೊಂಡಿದ್ದಾರೆ? ಗಂಡು ಮಕ್ಕಳು ಓದ್ತಾ ಇದ್ದಾರೆ. ಚೆನ್ನಾಗಿದ್ದಾರೆ? ಅವರಿಬ್ಬರು ಆರೋಗ್ಯವಾಗಿದ್ದಾರಾ? ಚೆನ್ನಾಗಿದ್ದಾರೆ. ತಾಯಿ ಒಳ್ಳೇದು ಮಾಡಲಿ, ಏನು ಚಿಂತೆ ಇಲ್ಲ. ಸ್ವಲ್ಪ ಏನಪ್ಪ ಅಂದರೆ ಹಿತಶತ್ರುಗಳು ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ನಿಮ್ಮ ವ್ಯವಹಾರನ ಬೇರೆ ಯಾರಿಗೂ ಹೇಳದೇ ಇರತಕ್ಕಂಥ ಗೋಪ್ಯತೆಯನ್ನು ಕಾಪಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮಂಗಳವಾರ ಸ್ವಲ್ಪ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಮಾಡಿ ಆಂಜನೇಯನ ಸನ್ನಿಧಾನದಲ್ಲಿ 21 ಪ್ರದಕ್ಷಿಣೆ ಮಾಡಿ ದೀಪ ಹಚ್ಚಿಟ್ಟು ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಒಳ್ಳೆಯದಾಗಲಿಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ? ಸಿಂಹರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ಬ್ಯಾಂಕ್ ಉದ್ಯೋಗಸ್ಥರಿಗೆ ಅಥವಾ ಹಣಕಾಸಿನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಭಿವೃದ್ಧಿ ಕೆಲಸ ಕಾರ್ಯಾದಿಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಅದರಿಂದ ಮಾನಸಿಕ ಒತ್ತಡ ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಜಾಗೃತಿಯುಕ್ತವಾಗಿ ಮನಸ್ಸನ್ನು ನೀವು ಹತೋಟಿಯಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಿದಾಗ ಖಂಡಿತ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಾಹನಾದಿಗಳ ಚಾಲನೆ ಮಾಡ್ತಕ್ಕಂಥ ಚಾಲಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳದಾಯಕವಾದಂಥ ಫಲವನ್ನು ಕಾಣುವ ಸಲುವಾಗಿ ಸಿಂಹರಾಶಿಯವರು ಸುಬ್ರಹ್ಮಣ್ಯನ ಪ್ರಾರ್ಥನೆ, ಓಂ ಶರವಣ ಭವಾಯ ನಮಃ ಅಂತೇಳಿ ಆ ವಲ್ಲೀದೇವ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸುಯೋಗ, ತಾತ್ಕಾಲಿಕವಾಗಿ ಏನಾದರೂ ಸಮಸ್ಯೆಗಳಿದ್ದಂಥದ್ದು ಕೂಡ ಪರಿಹಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಆತ್ಮೀಯರೊಟ್ಟಿಗೆ ಸಮಾಲೋಚಿಸುವಂತಹ ಸುಯೋಗ. ವಿಶೇಷವಾಗಿ ಇವತ್ತಿನ ದಿವಸ ತಾಯಿ ಆರೋಗ್ಯ, ಮಡದಿ ಆರೋಗ್ಯ ಅಥವಾ ಮಕ್ಕಳ ಆರೋಗ್ಯದಲ್ಲಿ, ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಅಂದರೆ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಉಳಿದಾಗ ಎಲ್ಲ ರೀತಿಯಲ್ಲೂ ಕೂಡ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಎಲ್ಲ ಕಾರ್ಯಾದಿಗಳಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಅಂತೇಳಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಆರಾಧನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ವಿದ್ಯುತ್ ಗುತ್ತಿಗೆದಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಗುಪ್ತ ಶತ್ರುಗಳೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಇನ್ನಷ್ಟು ಹೆಚ್ಚಿಸುವ ಆ ಒಂದು ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ.
ಉಳಿದಾಗೆ ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದು, ವೃತ್ತಿರಂಗದಲ್ಲೂ ಕೂಡ ಹಿರಿಯ ಅಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನಷ್ಟು ಮಂಗಳಕರವಾದಂಥ ಪ್ರಯಾಣವನ್ನು ನಿಮ್ಮ ಬದುಕಿನಲ್ಲಿ ಕಾಣುವ ಸಲುವಾಗಿ ಸುಬ್ರಹ್ಮಣ್ಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಬರಬಹುದಾಗಿರ್ತಕ್ಕಂಥದ್ದು, ಸ್ವಲ್ಪ ಅಸಮಾಧಾನ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಸ್ವಲ್ಪ ಮಿತ್ರರೊಟ್ಟಿಗೆ ಸಮಾಲೋಚಿಸಿ ಅಥವಾ ಹಿರಿಯರೊಟ್ಟಿಗೆ ಸಮಾಲೋಚಿಸಿ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಕೆಲಸ ಕಾರ್ಯಾದಿಗಳನ್ನು ಮಾಡುವ ಒಂದು ಪ್ರಯತ್ನವನ್ನು ಪಡಿ, ಖಂಡಿತ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಕಲ್ಪನಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ನಾವು ವಸ್ತುರದ ಹಳ್ಳಿ. ಓಕೆ, ನಿಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, 1ರಿಂದ 30 ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 5. ಗುರು ಹೇಳಿದರೆ ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮಿದಿ ಗುರುಜಿ, ತಾಯಿ ನೀವು? ಚೆನ್ನಾಗಿದ್ದೀನಿ ತಾಯಿ. ತಾಯಿ ಒಳ್ಳೇದು ಮಾಡಲಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗನ ಬಗ್ಗೆ ಗುರುಜಿ. ಏನು ಮಾಡ್ಕೊಂಡಿದ್ದಾರೆ? ಏನ್ ಮನೆಯಲ್ಲಿದ್ದಾನೆ ಗುರುಜಿ, ಏನು ಕೆಲಸನೂ ಮಾಡಲ್ಲ. ಏನು ಹೆಸರು? ಅವನ ಹೆಸರು ದೇವರಾಜ್ ಅಂತ, ಹುಟ್ಟ ಹೆಸರು ಆಶಿಕ್ ಅಂತ ಕರಿತೀವಿ ಗುರುಜಿ. ಆಶಿಕ್ ಅಂತನಾ? ಆಶಿಕ್. ಅಲ್ಲಮ್ಮ, ದೇವರಾಜ್ ಪೂರ್ವಾಷಾಢ ನಕ್ಷತ್ರ ಬರುತ್ತೆ, ನೀವು ಆಶಿಕ್ ಅಂತ ಯಾಕೆ ಇಟ್ಟಿದ್ರಿ? ಎಲ್ಲ ವ್ಯತ್ಯಾಸಗಳಾಗ್ತಾ ಇದೆಯಲ್ಲ ತಾಯಿ, ಹೆಸರಲ್ಲೇ ವ್ಯತ್ಯಾಸ ಇದೆ. ಅದೇ ಅವ್ರ ರೇವತಿ ನಕ್ಷತ್ರ ಮೀನರಾಶಿ. ಆದರೂ ರೇವತಿ ನಕ್ಷತ್ರಕ್ಕೆ ಆ ಬರೋದೇ ಇಲ್ವಲ್ಲ? ಅದೇ ನಾವು ಹುಟ್ಟ ಹೆಸರು ದೇವರಾಜ್ ಅಂತ ಇಟ್ಟಿದ್ದು. ಅದು ದೇವರ ಹೆಸರು ಪರವಾಗಿಲ್ಲ, ಪೂರ್ವಜರು ದೇವರ ಹೆಸರು ಅಥವಾ ನಿಮ್ಮ ಪರಂಪರಾಗತವಾಗಿ ಇಟ್ಟಿರ್ತಕ್ಕಂಥ ಹೆಸರಿಗೇನು ಸಮಸ್ಯೆ ಇಲ್ಲ. ಆದರೂ ಕರೆದಂಥ ಹೆಸರೇ ನಿಮ್ಮನ್ನು, ಯಾಕಂದರೆ ಏನಾಗುತ್ತೆ ಇಲ್ಲಿ ನೋಡು, ಆಶಿಕ್ ಅಲ್ವಾ, ಏನಾಗ್ತಿದೆ ಆ ಹೆಸರಲ್ಲೇ ಖಂಡಿತವಾಗಿಯೂ ಆ ಹೆಸರಲ್ಲಿ ಸ್ವಲ್ಪ ನೆಗೆಟಿವ್ ನಕಾರಾತ್ಮಕ ಗುಣ ಇದೆ. ಹಾಗಾಗಿ ಸಾಧ್ಯವಾದರೆ ಆ ಹೆಸರನ್ನು ಬದಲಾಯಿಸುವಂಥ ವ್ಯವಸ್ಥೆ ಮಾಡಿ, ಖಂಡಿತ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲಾದರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಕುಲಗುರುಗಳು ಯಾರು? ನಮ್ಮ ಕುಲಗುರುಗಳು ನಮ್ಮದು ಇದು ಬಳೆಹೊನ್ನೂರು ಪೀಠ. ಬಾಳೆಹೊನ್ನೂರು ಪೀಠನಾ? ತಾಯಿ ಹೋಗಿ ಗುರುಗಳ ಹತ್ರ ಒಂದು ಆಶೀರ್ವಾದ ಮಾಡಿಸಿ. ಒಂದು ಯಾಕೆಂದರೆ ಹೋಗಿ ಗುರುಗಳಿಗೆ ಈ ರೀತಿಯಾಗಿ ನಮ್ಮ ಮಗ ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾನೆ ಅಂತ ಹೇಳಿದಾಗ ಗುರುಗಳೊಂದು ವಾಕ್ಯವನ್ನು ಕೊಡ್ತಾರೆ, ಕಿವಿಯಲ್ಲಿ ಬೋಧನೆ ಮಾಡ್ತಾರೆ. ಬಾಳೆಹೊನ್ನೂರು ಗುರುಗಳು ಅತ್ಯಂತ ಶಕ್ತಿಪ್ರದವಾಗಿರ್ತಕ್ಕಂಥ ಗುರುಗಳು. ಖಂಡಿತ ನೀವು ಅಲ್ಲೋಗಿ ಗುರುಗಳ ಹತ್ರ ನಿಮ್ಮ ಪ್ರಶ್ನೆ ಅಂದರೆ ನಿಮ್ಮ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಸಮಸ್ಯೆ ಆಗ್ತದೆ ಗುರುಗಳೇ, ಇದಕ್ಕೊಂದು ಸೂಕ್ತವಾದ ಪರಿಹಾರ ಕೊಡಿ ಅಂತೇಳಿ ಗುರುಗಳ ಸಮೀಪ ಹೋಗಿ ನೀವು ಗುರು ಸಾಂಗತ್ಯವನ್ನು ಬಯಸಿ, ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದು. ಧನುರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ಇತರರಿಂದ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಅದು ಮಿತ್ರರಿಂದನೋ ಸಹಪಾಠಿಗಳಿಂದನೋ ಎಲ್ಲಾದರೂ ಕೂಡ ಅನುಕೂಲ ಆಗ್ತಕ್ಕಂಥ ಯೋಗ ಇದೆ. ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳತಕ್ಕಂಥ ಸುಯೋಗ, ರಾಜರನ್ನು ಅಥವಾ ಹಿರಿಯ ಅಧಿಕಾರಿಗಳನ್ನು ಇವತ್ತಿನ ದಿವಸ ಸನ್ಮಾನಿಸುವಂಥ ಒಂದು ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ಲೆಕ್ಕ ಪರಿಶೋಧಕರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ದಾಂಪತ್ಯದಲ್ಲೂ ಕೂಡ ಸುಖ ಇದೆ. ಇವತ್ತಿನ ದಿವಸ ಮಂಗಳಕರವಾದಂಥ ವಾತಾವರಣವನ್ನು ಸೃಷ್ಟಿಸುವ ಸಲುವಾಗಿ ಇಲ್ಲಾದರೂ ಗುರುಗಳ ಸನ್ನಿಧಾನ, ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸಾಮರಸ್ಯದ ಕೊರತೆ ಉಂಟಾಗಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದೊಟ್ಟಿಗೆ ಒಂದು ಸಮಯವನ್ನು ವ್ಯಯಿಸುವಂತಹ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ಬಂಧುಗಳ ಆಗಮನ ಆಗ್ತಕ್ಕಂಥದ್ದು. ಬಂಧುಗಳೊಟ್ಟಿಗೆ ಇವತ್ತಿನ ದಿವಸ ಸಮಯನ ವ್ಯಯಿಸ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ತಾತ್ಕಾಲಿಕವಾದಂಥ ಪ್ರಯಾಣ ಕೂಡ ನಿಮ್ಮನ್ನು ಇವತ್ತಿನ ದಿವಸ ಏನಾದರೂ ಕೂಡ ಮಾನಸಿಕ ಒತ್ತಡಕ್ಕೆ ಈಡು ಮಾಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಎಲ್ಲ ಮಾನಸಿಕ ಒತ್ತಡಾದಿಗಳನ್ನು ದೂರ ಮಾಡಿ ಇನ್ನಷ್ಟು ಲಾಭ ಶುಭಾದಿಗಳನ್ನು ಕಾಣುವ ಸಲುವಾಗಿ ಗುರು ಗಣಪತಿಯ ದರ್ಶನ, ಗುರು ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಸ್ಥಿಮಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಏನೋ ಕೆಲಸ ಕಾರ್ಯಾದಿಗಳು ಅಂದ್ಕೊಂಡಿರ್ತೀರಾ, ಇವರಿಂದ ಏನೋ ಅಪೇಕ್ಷೆ ಇಟ್ಕೊಂಡಿರ್ತೀರಾ, ಅಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಲಾಭ ಇದೆ. ಮುಂದೆ ಇವತ್ತಿನ ಅಡಿಕೆ ಬೆಳೆಗಾರರಿಗೆ ಲಾಭ ಆಗಿರ್ತಕ್ಕಂಥದ್ದು. ಸ್ವಲ್ಪ ಹೂಡಿಕೆಗಳಲ್ಲಿ ಎಚ್ಚರ ವಹಿಸಿ ಕುಂಭರಾಶಿಯವರು.
ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನದಲ್ಲಿ ಸ್ವಲ್ಪ ಕುಂಕುಮಾರ್ಚನೆ ಮತ್ತು ತುಳಸಿ ಅರ್ಚನೆಯನ್ನು ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತಂದೆ ತಾಯಿಗಳ ಒಟ್ಟಿಗೆ ಇವತ್ತಿನ ದಿವಸ ಸಮಾಲೋಚಿಸುವಂಥ ಸುಯೋಗ. ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದು, ಹೊಸಬರ ಪರಿಚಯ ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಬದಲಾವಣೆ ಆಗ್ತಕ್ಕಂಥದ್ದು. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಾಗಿದೆ. ಸ್ವಲ್ಪ ನಿಮ್ಮ ಆಲೋಚನಾ ವಿಧಾನದಲ್ಲಿ ಬದಲಾಯಿಸಿಕೊಳ್ಳಿ. ಖಂಡಿತ ಆತ್ಮಬಲ ಮನೋಬಲದಿಂದ ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಇನ್ನಷ್ಟು ಸನ್ಮಂಗಳವನ್ನು ಕಾಣುವ ಸಲುವಾಗಿ ಮೀನರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ದೂರ್ವಾರ್ಚನೆ ಅಥವಾ ವಿಶೇಷವಾಗಿ ಬಿಲ್ವಾರ್ಚನೆಯನ್ನು ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ, ಖಂಡಿತ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಅಕ್ಷರಗಳಿಗೆ ಭೌತ ಲಿಪಿ ಅಂತ ಹೇಳ್ತಾರೆ. ಯಾವ ಕಾರಣದಿಂದ ಇದಕ್ಕೆ ಈ ರೀತಿಯಾದಂಥ ಹೆಸರನ್ನು ಸೂಚಿಸಿದ್ದಾರೆ ಗುರುಜಿ? ಬಹಳ ಮುಖ್ಯವಾಗಿ ಭೂತ ಅಂದರೆ ಏನು, ಪಂಚಭೂತಗಳು ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ. ಇಲ್ಲೇನಾಗುತ್ತೆ, ಆಕಾಶ ತತ್ವ ಕಾಕ ಗಾಗ, ಇದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಾಯುತತ್ವ ಅಂದರೆ ಚಾಚಾ ಜಾಜಾ, ಇದು ಚಾಚಾ ಜಾಜಾ. ಮತ್ತು ಅಗ್ನಿತತ್ವ ಟಾಟಾ ಡಾಢ. ಅದಾದ ನಂತರ ಜಲತತ್ವ ತಾತ ದಾದ. ಆಮೇಲೆ ಪೃಥ್ವಿತತ್ವ ಪಾಪ ಭಾಬ. ಈ ಎಲ್ಲವೂ ಕೂಡ ಭೂತನಾಥನ ಯಾರು, ಸಾಕ್ಷಾತ್ ಪರಮೇಶ್ವರನಾಗಿರ್ತಕ್ಕಂಥ ಸಾಂಬಶಿವನು. ಹಾಗಾಗಿ ಈ ಪಂಚಭೂತಗಳು ತನ್ನ ಅಧೀನದಲ್ಲಿ ಇಟ್ಕೊಂಡಿರೋದ್ರಿಂದ ನಾವು ಯಂತ್ರಗಳ ಮಧ್ಯದಲ್ಲಿ ರಸ್ವಸ್ವರಗಳು ದೀರ್ಘಸ್ವರಗಳು ಅಂತೇಳಿ ಆ ಎರಡು ಅಕ್ಷರಗಳ ಸಂಯೋಜನೆ ಮಾಡಿ ಒಂದಷ್ಟು ಬೀಜಾಕ್ಷರಗಳನ್ನು ಬರ್ತೀವಿ. ಈಗ ಹರೀಂ ಅಂದಾಗ ಅಲ್ಲಿ ಎರಡು ಅಕ್ಷರಗಳು ಸಂಯೋಜನೆ ಆಗ್ತಕ್ಕಂಥದ್ದಾಗಿರುತ್ತೆ. ಇದನ್ನು ಮುಖ್ಯವಾಗಿ ಏನಪ್ಪ ಅಂದರೆ ಅದಕ್ಕೆ ನಾವು ಇದನ್ನು ಕಟಪಸೂತ್ರ ಅಂತ ಕರಿತೀವಿ. ಈ ಕಟಪಸೂತ್ರದಲ್ಲಿ ಬರೆದಾಗ ಯಂತ್ರಗಳಿಗೆ, ಯಾಕೆಂದರೆ ಯಂತ್ರದ ಡೈಮೆನ್ಷನ್ನು ಅದರದ್ದೊಂದು ಅಳತೆ ಪ್ರಮಾಣ ಇದೆ. ಈಗ 9x9, 6x6, 10x11 ಈ ರೀತಿಯಾಗಿ ಆ ಯಂತ್ರಗಳ ಸಂಯೋಜನೆಯಲ್ಲೂ ಕೂಡ ಬಹಳ ಮುಖ್ಯವಾಗಿ ಪಾತ್ರಗಳಿರ್ತಕ್ಕಂಥದ್ದಾಗಿರುತ್ತೆ. ಈ ಭಾಗ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತಕ್ಕಂಥ ಒಂದು ಪದ್ಧತಿ ಇದೆ. ಆ ಪದ್ಧತಿಯಲ್ಲಿ ನಾವು ಯಂತ್ರವನ್ನು ತಯಾರು ಮಾಡಿ ಅದರಲ್ಲಿ ಬೀಜಾಕ್ಷರಗಳನ್ನು ತುಂಬಿ ಆ ಯಂತ್ರವನ್ನು 6 ದಿನಗಳ ಕಾಲ ಸಂಸ್ಕಾರವನ್ನು ಮಾಡಿ ಅದನ್ನು ಸ್ಥಾಪನೆ ಮಾಡಿದಾಗ ಬಹಳ ಮುಖ್ಯವಾಗಿ ಮನೆಗೆ ರಕ್ಷಣೆ ಸಿಗ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಅದರಲ್ಲೂ ಕೂಡ ಸ್ಥಿರಶಕ್ತಿ ಅಂದರೆ ಯಾರು, ಸ್ಥಿರ ಅಂದರೆ ಯಾರು, ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ, ಅವಳು ಅನನ್ಯತೆ ಇರ್ತಕ್ಕಂಥದ್ದಾಗುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ಸಾಂಸಾರಿಕ ಮತ್ತು ಮಾನಸಿಕ ಒತ್ತಡಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ಈ ಒಂದು ಯಂತ್ರಾರಾಧನೆ ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಕಾರ್ಯಕ್ರಮಕ್ಕಾಗಿ ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರೆ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆ ಜೊತೆಗೆ ಯಂತ್ರಗಳ ಆರಾಧನೆಯ ಬಗ್ಗೆ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.